ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ. ಕನ್ನಡದ ಜನತೆಗೆ, ವೀಕ್ಷಕರಿಗೆ ಕೋಟಿ ಕೋಟಿ ಪ್ರಣಾಮಗಳು. ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವಪ್ಪ ಅಂದ್ರೆ ಜತ್ ಮಹಾರಾಷ್ಟ್ರ ತಾಲೂಕು, ಜತ್ ಸಾಂಗ್ಲಿ ಮಹಾರಾಷ್ಟ್ರ ರಾಜ್ಯ, ಸಾಂಗ್ಲಿ ಜಿಲ್ಲಾ. ಜತ್ನಲ್ಲಿ ತಮಗೆ ಕೆಲವೊಂದು ಮಂದಿರಗಳು, ಐತಿಹಾಸಿಕ ಸ್ಥಳಗಳನ್ನು ತಮಗೆ ತೋರಿಸೋಕೆ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು. ಅದಕ್ಕೆ ದಯಮಾಡಿ ನಾವು ಮುಂದೆ ಏನಪ್ಪ ಅಂದ್ರೆ ಇಲ್ಲಿ ಸುಭಾಷ್ ಬೆಳ್ಳುಬ್ಬಿ ಅಂಥೇಳಿ ಒಬ್ಬರು ಕನ್ನಡಿಗರು ಅದಾರ, ಕನ್ನಡ ಬಳಗದ ಒಬ್ಬರು ಇದು ಅದರ ಪ್ರೆಸಿಡೆಂಟ್ ಅದರ. ಅವ್ರಿಗೆ ಭೇಟಿಯಾಗಿ ನಾವು ಇದನ್ನು ಮಾಡಿ ಇದನ್ನೆಲ್ಲ ತಮಗೆ ತೋರಿಸ್ತೇವೆ. ಜತ್ತಿನೊಳಗೆ ಏನೇನದ, ಪುರಾತನ ದೇವಾಲಯಗಳು ಯಾವುವು, ಏನದ, ಇಲ್ಲಿ ಎಲ್ಲಿ ಊಟ ಚೆನ್ನಾಗಿದೆ ಎಲ್ಲ ತೋರಿಸ್ತೇವೆ. ದಯಮಾಡಿ ಲೈಕ್ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಬೇಡ್ಕೋತೀನಿ. ಬನ್ನಿ ಸರ್, ನಾವು ಹೋಗೋಣ ಜತ್ತಿನೊಳಗೆ. ನಮಸ್ಕಾರ. ನಾವೀಗ ಶ್ರೀ ಬಂಕೇಶ್ವರ ಮಂದಿರ ಅಂತ ಇದೆ ಇಲ್ಲಿ ಜತ್ನಲ್ಲಿ, ಅಲ್ಲಿಗೆ ಬಂದಿದ್ದೆವು. ಇವರು ಸರು ತಮ್ಮ ಹೆಸರು, ನಿಮ್ಮ ಹೆಸರು ಹೇಳಿ ಸರ್? ಅನಿಲ್ ದೇಶಪಾಂಡೆ. ಅನಿಲ್ ದೇಶಪಾಂಡೆ ಅಂತ ಸೋಷಿಯಲ್ ವರ್ಕರ್ ಇದ್ದಾರೆ. ಮತ್ತೇನು ಮಾಡ್ತೀರಿ ಸರ್? ನಾ ಅಂಬಾಬಾಯಿ ಗುಡಿಗೆ ಪೂಜೆ ಮಾಡೋದು ನಮ್ಮ ವಡಪಾವ್ ಸೆಂಟರ್. ಇಲ್ಲಿ ಅಂಬಾಬಾಯಿ ಗುಡಿಗೆ ಪೂಜಾ ಮಾಡ್ತಾರೆ. ಇಲ್ಲಿ ಅಂಬಾಬಾಯಿ ಗುಡಿ ಪೂಜಾರಿನೂ ಅದಾರ, ಇಲ್ಲಿ ಸೋಷಿಯಲ್ ವರ್ಕರ್ ಅದಾರ. ಇವರು ಸುಭಾಷ್ ಬೆಳ್ಳುಬ್ಬಿ ಸರ್ ಅಂತ. ತಮ್ಮ ಸ್ವಲ್ಪ ಪರಿಚಯ ಹೇಳ್ರಿ. ನಮಸ್ಕಾರ, ನಾನು ಸುಭಾಷ್ ಬೆಳ್ಳುಬ್ಬಿ ಅಂತ ಇಲ್ಲಿ ಕನ್ನಡ ಜಾಗೃತಿ ಕೆಲಸ ಕನ್ನಡ ಜಾಗೃತಿ ಇದನ್ನು ಮಾಡ್ತಾರೆ ಇವರು. ಸೋಷಿಯಲ್ ವರ್ಕರ್, ಸೋಷಿಯಲ್ ಜತ್ ಕನ್ನಡ ಬಳಗದೊಳಗೆ ವರ್ಕ್ ಮಾಡ್ತಾರೆ ಇವರು. ನಾವು ಇಲ್ಲಿ ಶ್ರೀ ಬಂಕೇಶ್ವರ ಮಂದಿರ ಅಂತ ಅದ. ಇಲ್ಲಿ ಇದ್ರದೊಂದು ಇತಿಹಾಸ ಅದ, ಅದು ಸಾಹೇಬ್ರು ಹೇಳ್ತಾರೆ. ನಾವು ಒಳಗಡೆ ಹೋಗಿ ನೋಡೋಣ ಬನ್ನಿ. ಅದಾವೆ जतचं ग्रामदैवत श्री बंकेश्वर देवस्थान आहे. पूर्वी हे अभयारण्य होतं. ज्यावेळेला महाभारत आणि रामायण काळापासून याला इतिहास आहे. आणि महाभारत काळामध्ये भीमानं ज्यावेळेला बकासुराचा वध केला त्यावेळेला एक प्रायश्चित्त म्हणून लिंग स्थापन करण्याची पूर्वी पद्धत होती. एका राक्षसाला जर का मारलं तर त्याच्या नावानं एक लिंग स्थापन करून त्याचं प्रायश्चित्त घेण्यासाठी भीमानं या ದಂಡಕಾರಣ್ಯ ದೇಶಾಚ ವೀಕ್ಷಕರೇ, ಸರ್ ಏನು ಹೇಳ್ತಿದ್ದಾರೆ ದೇಶಪಾಂಡೆ ಸರು, ಇದು ಮೊದಲ ಅಭಯಾರಣ್ಯ. ಈಗೆಲ್ಲ ಸಿಟಿ ಆಗ್ಯದ. ಮೊದಲು ಒಂದು ಕಾಲಕ್ಕೆ ಇದು ಅಭಯಾರಣ್ಯ ಅಂದ್ರೆ ದಟ್ಟವಾದ ಅರಣ್ಯ ಇತ್ತು. ಇದು ಮಹಾಭಾರತದ ಕಾಲದಿಂದ ಇತಿಹಾಸ ಬಂತು ಈ ಗುಡಿಗೆ. ಇಲ್ಲಿ ಏನಾಗ್ಯದ ಅಂದರೆ, ಇಲ್ಲಿ ಮಹಾಭಾರತ ಕಾಲದೊಳಗೆ ಬಕಾಸುರ ಅಂತಿದ್ದ, ಅವನು ವಧ ಭೀಮ ಮಾಡದ. ಇಲ್ಲಿ ಈ ಸ್ಥಳದೊಳಗೆ ಭೀಮ ಬಕಾಸುರನ ವಧೆ ಮಾಡಿದ್ದು ಪ್ರತೀತಿ ಇದೆ. ಇಲ್ಲಿ ಇದು ದಟ್ಟ ಅರಣ್ಯ. ಇದು ಈಗ ಸಿಟಿಯಾಗಿ ದಟ್ಟ ಅರಣ್ಯದೊಳಗೆ ಇಲ್ಲಿ ಪಾಂಡವರು ಬಂದಾಗ ಇಲ್ಲೇ ಬಕಾಸುರನ ವಧೆ ಮಾಡಿದ್ರು. ಭೀಮ ವಧೆ ಮಾಡಿದ್ರ ನಂತರ ಅದು ಪ್ರಾಯಶ್ಚಿತ್ತಕ್ಕಾಗಿ ಇಲ್ಲಿ ಏನದಲ್ಲ, ಇಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡ್ತಿದ್ರು. ಅವಾಗ ಯಾವುದೇ ರಾಕ್ಷಸ ವಧೆ ಮಾಡಿದ್ರೆ ಈ ಗುಡಿಯೊಳಗಿನ ಲಿಂಗ ಏನದಲ್ಲ, ಇದು ಭೀಮ. ಮಹಾಭಾರತದೊಳಗೆ ಪಾಂಡವರಲ್ಲಿ भीम मध्यम, ಆ ಭೀಮ ಸ್ಥಾಪನೆ ಮಾಡಿದ ಲಿಂಗ ಅಂತ ಹೇಳ್ತಾ ಇದ್ದಾರೆ. आणि सांगा सर काय? आणि तेवढंच ते सगळ्यात मोठं जे लिंग आहे ते अतिशय मोठं लिंग या इथं आहे. आणि एकूण संपूर्ण जर का जतच्या पंचक्रोशीत बघितलं तर असे 5 लिंग स्थापन केलेले आहेत. त्यामध्ये रामानं स्थापन केलेलं रामतीर्थला आहे, हे बंकेश्वर आहे, मुचंडीला आहे. परत 2 कर्नाटकात हल्ल्याळ आणि आहेत. आणि ह्यांची
पंचक्रोशीची यात्रा केली तर त्याला एक यात्रेचं स्वरूप आहे. एका दिवसात हे पाचवीच्या पाचवी लिंग दर्शन करण्याची एक पूर्वीपासून प्रथा आहेत. हे म्हणजे त्यापैकी ಸಗಲ ಪಾಚಿ ದರ್ಶನ करायला पाहिजे. ಇದು ಬಹಳ ಬೃಹತ್ವಾದ ಲಿಂಗ ಅದ ಅಂತ ಹೇಳ್ತಾರೆ. ಇಲ್ಲಿ 5 ಲಿಂಗ ದರ್ಶನ ಕಂಟಿನ್ಯೂ 5 ಲಿಂಗ ದರ್ಶನ ಮಾಡಿದ್ರೆ ಏನೋ ಪುಣ್ಯ ಬರ್ತದೆ ಅಂತ ಇಲ್ಲಿ ಇತಿಹಾಸ ಅದು ಇಲ್ಲಿ. ಅದಕ್ಕೇನದ ಇದನ್ನು ಲಿಂಗ ದರ್ಶನ ಮಾಡಿ ಇನ್ನೂ 4 ಲಿಂಗ ದರ್ಶನ ಮಾಡ್ತಾರಂತ ಭಕ್ತರಿದ್ದವರು, ಅಂದರೆ ಒಂದು ಪುಣ್ಯ ಬರ್ತದಂತ ಇದು. ಬಟ್ ಭೀಮ ಸ್ಥಾಪನೆ ಮಾಡಿದ ಲಿಂಗ ಇದು ತೋರಿಸ್ತೇವೆ ನಿಮ್ಗೆ ಒಳಗಡೆ. ಅದು ದಾಖಲೆ ಹಾಂ ಬಾ बा हंगे बा ಹಿಂದ गणपती आणि हे कार्तिक. ಇಲ್ಲಿ ನೋಡಿ, ಇಲ್ಲಿ ಒಳಗೆ ಗಣಪತಿ ಕುಂತುಡಿ. ಹಾಂ, ಇಲ್ಲಿ ಮಂದಿರದ ಒಳಗೆ ಎಂಟ್ರೆನ್ಸ್ ಎಳಗಡೆ ಗಣಪತಿ ಮೂರ್ತಿ ಇದೆ. ಇದು ಪುರಾತನದ್ದು ಎಲ್ಲ ಐತಿಹಾಸಿಕದ್ದು, ಇದೇನು ಈಗ ಕಟ್ಟಿದ್ದಲ್ಲ, ಪುರಾತನವಾದ ಶಿಲೆಗಳನ್ನೇ ತಮಗೆ ತೋರಿಸ್ತಾ ಇದ್ದೀವಿ ಇದನ್ನು. ಇದು गणपती आणि कार्तिक ಕಾರ್ತಿಕ್. ಹಾಂ, ಗಣಪತಿ ಕುಮಾರಸ್ವಾಮಿ ಕಾರ್ತಿಕ್. ಅಲ್ಲಿ ಏನದ ನಾಗದೇವತ ಅದ. ಈ ಕಡೆ ಕಾರ್ತಿಕ್ ಅಂತ ತೋರಿಸ್ಬೋದು. ಗಣಪತಿ ಕಾರ್ತಿಕ್ ಇಬ್ಬರು ಅಣ್ಣತಮ್ಮರು ಹೌದು. ಇಲ್ಲಿ ಕಾರ್ತಿಕ ಎದುರ ಬದ್ರ ಕುಂತಿದು ಮಾಡು. ಹಾಂ, ಕಾರ್ತಿಕ ಲಿಂಗ ಅದು. ಎದುರ ಬದ್ರ ಅಣ್ಣತಮ್ಮರು ಇದ್ದಾರೆ. ಹಾಂ ಬಾ. ಹಾಂ, ಈಗ ಒಳಗೆ ಲಿಂಗ ಭೀಮ ಸ್ಥಾಪನೆ ಮಾಡಿದ ಲಿಂಗ ಒಳಗೆ ಹೋಗ್ತಾ ಇದ್ದೀವಿ ಅವನು. ಹಾಂ, ಹಾಂ, ಇದು ಭೀಮ ಅಲ್ಲಿ ಸಮೀಪ ಹೋಗಲಿ ಹೋಗಿ. ಇದು ಭೀಮ ಸ್ಥಾಪನೆ ಮಾಡಿದ ಲಿಂಗ. ಬಕಾಸುರನ ವಧೆಯ ನಂತರ ಆ ವಧೆಯ ಪ್ರಾಯಶ್ಚಿತ್ತಕ್ಕಾಗಿ ಇದೊಂದು ಲಿಂಗ ಸ್ಥಾಪನೆ ಮಾಡ್ತಿದ್ರು. ಅದು ಭೀಮ ಸ್ಥಾಪನೆ ಮಾಡಿದ ಲಿಂಗ. ಇದು ಭಾಳ ಪುರಾತನ ಇತಿಹಾಸ ಇದು. ಇದೆಲ್ಲ ದಟ್ಟ ಕಾಡಾರಣ್ಯ ಇದ್ದಲ್ಲಿ ಪಾಂಡವರು ಬಂದಿರಂತಿಲ್ಲಿ, ಆವಾಗ ಸ್ಥಾಪನೆಯಾದ ಲಿಂಗ ಇದು. ಬಂಕೇಶ್ವರ ಲಿಂಗ ಅಂತಾರೆ ಇದಕ್ಕೆ. ಬಕಾಸುರನ ವಧೆ ಮಾಡಿದ ನೆನಪು ಬಂಕೇಶ್ವರ ಹಾಂ, ಪ್ರಚಿತಿ. ಬಕಾಸುರನ ವಧೆ ಮಾಡಿದ ನಂತರ ಭೀಮ ಸ್ಥಾಪನೆ ಮಾಡಿದ ಲಿಂಗಕ್ಕೆ ಬಂಕೇಶ್ವರ ಅಂತ ಅಂತಾರೆ ಇದಕ್ಕೆ. ಬಂಕೇಶ್ವರ. ಹಾಂ, ಇದೇನು ಸರ್? ಕೋಟ ಅವ್ರು ಹಾಕ್ತಾರೆ. ಇದು ಹೌದು ಅಂತೆ. ಎಷ್ಟು ದೊಡ್ಡ ಅದ. ಅಚ್ಚಾ ಅಚ್ಚಾ. ನಂದಿ ಮೂರ್ತಿ ಇದೆ, ಎಲ್ಲ ಪುರಾತನದ್ದು ಆವಾಗಿಂದೇ ನಂದಿ ಮೂರ್ತಿ ಇದೆ. ಅಲ್ಲಿ ಚಿಕ್ಕ ಚಿಕ್ಕ ಮೂರ್ತಿ ಇವೆ. ಇದು ಮುಂದಿನ ದ್ವಾರ ಬಾಗಿಲು ತೋರಿಸೋದಿಲ್ಲ, ಎಷ್ಟೆಲ್ಲ ಪುರಾತನದ್ದು ಇದೆಲ್ಲ. ಹೇಮಾಡಪಂಥಿ ಸ್ಟೈಲ್ ಅಂತಾರೆ. ಅಂದ್ರೆ ಕಲ್ಯಾಣಿ ಚಾಲುಕ್ಯರು ನಮ್ಮಲ್ಲಿ ಹೆಂಗೆ ಅಂತಾರೆ, ಇಲ್ಲಿ ಹೇಮಾಡಪಂಥಿ ಸ್ಟೈಲ್ ಅಂತಾರೆ. ಅದು ಗುಡಿ ಮುಂಭಾಗದು ಮೇಲ್ಗಡೆ ತೋರಿಸಿ ಎಷ್ಟು ಅಖಂಡ ಯಾವ ಪುರಾತನ ಎಷ್ಟು ಮಜಬೂत. त्याच्यानंतर पुढचं सगळं नवीन नंतर केलं. असं हे म्हटलं होतं. हां, हे पुढं मंदिर होतं. अतिक्रमणामध्ये बरं. ಓಕೆ ಬಾ. ಇದೇನು ಜಾತ್ರೆ ಒಳಗೆ ಉಪಯೋಗ ಮಾಡ್ತಾರೆ. हे काय याच्या पाठीवर ಹಾಂ, ಹೆಚ್ಚು ಪಾಟಿ ಮಾಡ್ತಾರೆ. ಲಿಂಗದ ಹಿಂದೆ ಇಡುವುದು ಸರ್ಪ. ಇದು ಹೆಂಗೆ ಮಾಡ್ಯಾರ ಸರ್? ಇದು ನೋಡ್ರಿ ಹೇಗೆ ಮಾಡ್ಯಾರ. ಇದು ನಂತರ हे जुनं आहे का आत्ता आत्ता केलेलं आहे? देशपांडे साहेब, हे जुनं आहे का आत्ता आत्ता केलेलं आहे? ಹಾಂ, ಇದೊಂದು 150-200 ವರ್ಷ ಹಿಂದಿಂದಿದು ಮುಂದಿನ ಮಂಟಪ ಈ ಥರ ಕಟ್ಟಿದ್ದಾರೆ. ಇದು ಅದು ಭಾಳ ಪುರಾತನ ಆಗಿದ್ದು ಲಿಂಗ. ನೋಡ್ರಿ, ಈ ಗುಡಿ ಹತ್ತಿರ ಒಂದು ಹಳೆಗನ್ನಡದ ಲಿಪಿ ಇದೆ, ನಿಮ್ಗೆ ತೋರಿಸ್ತೇವೆ. ಅಲ್ಲಿ ಹೋಗೋನು. ಹಳೆಗನ್ನಡ ಲಿಪಿ ಇದೆ. ಹಾಂ, देवाला हां सर, दाखव.
ಹಾಂ, ಇದೆಲ್ಲ ಚಾಲುಕ್ಯ ಕಲ್ಯಾಣಿ ಚಾಲುಕ್ಯರ ಕೃತಿ ಇದು, ಕಲಾಕೃತಿ ಇದು. ಗುಡಿ ಮುಂದಿನ ಭಾಗ ಇದು ಮಾಡೋದು. ಹಾಂ, ಇದು ಗುಡಿಯ ಹಿಂಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ ನಿಮಗೆ. ಬಂಕೇಶ್ವರ ಮಂದಿರದ ಅಕ್ಕಪಕ್ಕದ ದೃಶ್ಯ ತೋರಿಸ್ತಾ ಇದ್ದೀವಿ ನಿಮಗೆ. ಸುತ್ತು ನೋಡುವುದು ಮಂದಿರದ ಹೊರಗಡೆ ದೃಶ್ಯ ನೋಡುವುದೆಲ್ಲ ಹೇಮಾಡಪಂತ ಸ್ಟೈಲ್ ಅಂತ ನಮ್ಮ ಕನ್ನಡಗಳು ಕಲ್ಯಾಣಿ ಚಾಲುಕ್ಯ ಸ್ಟೈಲ್ ಅಂತ. ಇದು ನೋಡುವುದು ಮಂದಿರದ ಮೇಲೆ, ಇದು ಗುಡಿಯ ಮೇಲ್ಭಾಗ ಕಟ್ಟಿ ಹಿಂದಿನ ಹೇಮಾಡಪಂತ ಸ್ಟೈಲ್ ಅಂತಾರೆ, ಆಮೇಲೆ ಕಲ್ಯಾಣಿ ಚಾಲುಕ್ಯರ ಸ್ಟೈಲ್ ಅಂತಾರೆ ಇದು. ಹಾಂ, ಇದು ದೇವರ ಪೂಜೆಗೆ ಉಪಯೋಗ ಮಾಡುವಂತ ನೀರಿನ ಬಾವಿ. ಹಾಂ, ಸರ್ವಸಾಮಾನ್ಯರ ಭಕ್ತರು ಹಾಂ, ಅಲ್ಲಿಂದ ತಂದು ಇಲ್ಲಿ ಹಾಕ್ತಿದ್ರು. ಹಾಂ, ಇಲ್ಲಿ ಹಾಕಿದ್ರೆ ಒಂದು ಹೌದು, ಹಾಂ, ಆ ಹೌದ್ನಾಗ ಸ್ಟಾಕ್ ಹಾಕಿತ್ತು. ಬಾವಿ ನೋಡ್ಕೊಂಬ. ಆ ಸ್ಟಾಕ್ ಹಾಕಿದ್ರಾಗಿಂದ ತೊಗೊಂಡು ಪೂಜೆ. ಇದು ನೋಡ್ರಿ ಬಾವಿ ಇದು. ಇದು ಮಂದಿರಕ್ಕೆ ಪೂಜಾಗೆ ನೀರು ತೊಗೊಳ್ಳೋ ಬಾವಿ ಇದು. ಈ ಬಾವಿಯಿಂದ ನೀರು ಹಿಂದಿನ ಕಾಲದಲ್ಲಿ ಆ ಬಾವಿಯಿಂದ ನೀರು ತಂದು ಇಲ್ಲಿ ಸುರುತ್ತಿದ್ರು. ಇಲ್ಲಿ ಸುರುವುದರಿಂದ ಒಳಗೊಂದು ಲಿಂಗದ ಹತ್ರ ಒಂದು ಟ್ಯಾಂಕ್ ಅದ, ಅಂದ್ರೆ ಪೂಜಾಕ್ಕೆ ನೀರು ಅಲ್ಲಿ ಹೋಗಿ ಟ್ಯಾಂಕ್ನಾಗ ಬೀಳ್ತಿತ್ತು. ಹಿಂದಿನ ಹಿರಿಯರು ಮಾಡಿದ್ದಿದ್ದು ಪದ್ಧತಿ ಇದು. ಈ ನೀರು ಹೋಗಿ ಆ ಟ್ಯಾಂಕ್ನಾಗ ಬಿದ್ದು ಆ ಟ್ಯಾಂಕಿನ ನೀರು ತೊಗೊಂಡು ಅಲ್ಲೆಲ್ಲ ತೊಳೆಯೋದು ಗಿಳೆಯೋದು ಪೂಜೆ ಮಾಡ್ತಿದ್ರು ಲಿಂಗವನ್ನು. ಅದನ್ನು ತೋರಿಸ್ತಾ ಇದ್ದೀವಿ. ನೋಡ್ರಿ ಯಾವ ಥರ ಇವರು ದೇವಸ್ಥಾನ. ತಮ್ಮ ಪರಿಚಯ ಹೇಳ್ರಿ ಸರ್. ನಾ ಇದೇ ಬಂಕೇಶ್ವರ ಗುಡಿ ಅಂತೇಳಿ ನಮ್ಮ ಮನೆ ಅದ ರೀ. ಹಾಂ, ಇದು ಬಂಕೇಶ್ವರ ಹರಿ ಪುರಾತನ ಗುಡಿ ಇದೈತ್ರಿ ಇದ್ರ. ಹಾಂ, ಆಮೇಲೆ ಇಲ್ಲಿ ನಿತ್ಯ ಪೂಜಾ ಆಗ್ತದ ರೀ. ಹಾಂ, ಆಮೇಲೆ ದರ್ ಸೋಮವಾರಕ್ಕೊಮ್ಮೆ ಪೂಜಾ ಅಂದ್ರೆ ಪಾಲ್ಕಿ ಇರ್ತದ ರೀ. ಸರಿ. ಮಂತ್ರ ಅದು ಆಗ್ತದ್ರಿ. ಮಹಾಶಿವರಾತ್ರಿ ದೊಡ್ಡ ಮಂದಿ ಕೂಡ್ತಾರ ಇಲ್ಲಿ ಎಲ್ಲ ರೀ. ದೊಡ್ಡ ಪ್ರಮಾಣ ಒಳಗೆ ಮಂದಿ ಇರ್ತೈತ್ರಿ ಪ್ರತಿ ಸೋಮವಾರ. ಹಾ, ಮತ್ತ ಸಂತದಾರ ಅಂತ ಒಂದ್ ಇರ್ತೈತ್ರಿ. 24 ಗಂಟೆ ರೀ. ಬ್ರಾಹ್ಮಣ ಸಮಾಜದವ್ರಿ ಪೂಜಾ ಮಾಡ್ತಾರ್ರಿ. ಅದು ಮಡಿಲೇ ಇರ್ತೈತ್ರಿ. ಮುಂಜಾನೆ 6 ಇರ್ಲಿ, ರಾತ್ರಿ 12 ಪೂಜೆ ಇರ್ತೈತ್ರಿ, ಬೆಳಿಗ್ಗೆ 3 ಪೂಜೆ ಇರ್ತೈತ್ರಿ. ಹಿಂಗ ಕಂಟಿನ್ಯೂ 8 ದಿವಸ ರೀ. ಸಂತದಾರ ಅಂತ ಇರ್ತೈತ್ರಿ. ಅದ 8 ದಿವಸ ಇರ್ತೈತ್ರಿ. ಅದ ಅದ್ರದ್ದು ಮುಕ್ತಾಯ ಇಲ್ಲಿ ಬುಬ್ಬು ಅಂತ ಅದಾರ್ರಿ. ಹತ್ತಿ ಮಂತಾರ ಅವ್ರಲ್ಲಿ ಮುಕ್ತಾಯ ಮುಗಿಸ್ತಾರ್ರಿ. ಎಲ್ಲಾರು ಪ್ರಸಾದ ಅಂತ ಇಟ್ಟು ಅದೆಲ್ಲ ಮುಗಿಸ್ತಾರ. ಚಂದ ಇರ್ತೈತ್ರಿ. ಅದ ನೀವು ಪ್ರೊಫೆಷನ್ ಏನ್ ಮಾಡ್ತೀರಿ ಇಲ್ಲಿ? ಇಲ್ಲಿ ಹೋಂಡಾ ಶೋರೂಮ್ನಾಗ ಸರ್ವಿಸ್ ಕದನ್ರಿ. ಸರ್ವಿಸಿಂಗ್ ಮಾಡ್ತೀರಿ. ಮತ್ತೆ ಈ ಗುಡಿ ಪುರಾತನ ಕಥೆ ಏನಾದ್ರು ನಿಮ್ಗೆ ಗೊತ್ತದ್ರಿ? ನಮ್ಕಿಂತ ಹಿರಿಯರು ಅಟ್ಟನ ಇಟ್ಟ ಐತ್ರಿ. ಮತ್ತೆ ಸೋಮವಾರಕ್ಕೊಮ್ಮೆ ಪಾಲಿಕೆ ಅದು ಇರ್ತದ್ರಿ. ಅಷ್ಟೇ ಇರ್ತದ್ರಿ. ಅತಿ ಹಿಸ್ಟ್ರಿ ಇವ್ರು ಹೇಳ್ಯಾರ ಬಿಡ್ರಿ ಸರ್. ಮತ್ತ ಅದನ್ನ ಇದಕ್ಕಿಂತ ಹೆಚ್ಚು ಗೊತ್ತಿದ್ದವ್ರು ಯಾರು ಇಲ್ಲಿ? ಯಾರಿಲ್ರಿ. ಹೇಳ್ಯಾರಿ, ಅವರೆಲ್ಲ ತಿಳ್ಕೊಂಡು ಹೇಳ್ಯಾರಿ. ಆದ್ರೂ ನಾವು ಕೇಳ್ಬೇಕಾಗತ್ತೆ, ನಾವು ಬಂದಿರ್ತೇವಲ್ಲ. ಮತ್ತೆ ಯಾರು ಇದ್ರಪ್ಪ ಅಂದ್ರೆ ಇಲ್ಲಪ್ಪ ಇವ್ರಿಗೊಬ್ರ ಕೈಲಿ ಹೇಳ್ಸಬೇಕಾಗತ್ತಂತ ನೀವು ಅನ್ನಬಾರ್ದು. ಇಲ್ಲ, ಹಂಗೇನಿಲ್ಲ. ಇವ್ ಹೇಳಿದ ನಡೀತದೆ. ಇವಾಗೆಲ್ಲ ಪಶ್ಚಿಮ ದೇವಸ್ಥಾನ ಅಂಡರ್ ಒಳಗೆ ಇರು. ಹೌದಲ್ಲ? ಅಂದ್ರ ದೇವಸ್ಥಾನ ಸ್ಥಾನಿಕ ಕಮಿಟಿ ಇರ್ತಲ್ರಿ. ಇದು ಕೊಲ್ಲಾಪುರಕ್ಕೆ ಆಫೀಸ್ ಅದ. ನಿಮ್ಮಲ್ಲಿ ಮುಜರಾಯಿ ಇಲಾಖೆ ಐತಿ. ಮುಜರಾಯಿ ಇಲಾಖೆ ಆ ತರ ಇದು ಪಶ್ಚಿಮ ಮಹಾರಾಷ್ಟ್ರ ದೇವಸ್ಥಾನ ಒಂದು ಕೋಲ್ಹಾಪುರಕ್ಕೆ ಇರ್ತದೆ. ಕೋಲ್ಹಾಪುರ ಇರ್ತದ. ಇವ್ರು ಉಪ ಸಮಿತಿ ಇವೆಲ್ಲ ಅವ್ರ ಅಂಡರ್ ಒಳಗ ಇದೆಲ್ಲ ನಡೀತದೆ. ಸರಿ ಸರಿ ಸರಿ, ಆಯ್ತು ಸರ್. ಅಲ್ಲಿ ಇದು ನೋಡ್ರಿ ಹಳೆಗನ್ನಡ ಲೇಖನ ಒಂದು ಅಲ್ಲಿ ಸಂಸ್ಥಾನಿಕರ ಕೊಡುಗೆ ಇರ್ರಿ. पूर्वी सगळं डफळे संस्थांचेच मंदिर. ಸರ್. ಹೌದನ್ರಿ. ಸಂಸ್ಥಾನಕ್ಕೊಳಗೆ ಇಲ್ಲಿ ಜತ್ತ. ಇಲ್ಲಿಂದ ಮುಂದೆ ಹೋದ್ರೆ ಇಲ್ಲೊಂದು ಹಳ್ಳ.
ಅಲ್ಲ, ಇಲ್ಲಿ ಹಿಡಿದು ಹಳ್ಳ ತನಕ ಮೆಟ್ಟಲುಗಳಿದ್ವು. ಮೆಟ್ಲುಗಳಿದ್ದು. ಹಾ ಹಾ ಹಾ. ಈಗ ಅದೆಲ್ಲ ಇವೆಲ್ಲ ಮುಚ್ಚಿ ಬಿಟ್ಟಾರೆ ಎಲ್ಲ. ಏನಿಲ್ಲ, ಹಳ್ಳ ಅದ. ಅದು ಗಂಧರ್ವ ನದಿ ಅಂತ. ಗಂಧರ್ವ ನದಿ ಅಂತಾರ. ಅದೊಂದು ವಿಶೇಷ ಏನಂದ್ರೆ ಎಲ್ಲಾ ಉತ್ತರದಿಂದ ದಕ್ಷಿಣಕ್ಕೆ ಹರಿದ್ರೆ ಅದು ದಕ್ಷಿಣದಿಂದ ಉತ್ತರ ಕರಿತಾವ. ಇದು ಗಂಧರ್ವ ನದಿ. ಇದು ಮೂಲ ಹುಟ್ಟಿದ್ದೆಲ್ರಿ ಗಂಧರ್ವ ನದಿ? ಎಲ್ಲಿ ಇಲ್ಲೇ ಆಸ್ಪಾಸ್ ಎಲ್ಲಿ ಹಿಂಗ ನಾನು ಕೇಳೀನಿ ಎಲ್ಲಿ. ಅದೇ ಅದೇ 2 ಆಲದ ಮರಗಳಿವೆ ಇಲ್ಲಿ ಬಂಕೇಶ್ವರ ಮಂದಿರದ ಅಕ್ಕಪಕ್ಕ, ಎಡಕ್ಕೆ ಬಲಕ್ಕೆ. ಬಾ ನೋಡಿ, ಇದು ಎದುರಿಂದು ಕಾಶಿ ವಿಶ್ವನಾಥ ಲಿಂಗ ಅಂತಾರೆ ಇದಕ್ಕೆ. ಹೆಂಗ್ರಿ ಸರ್ ಕಾಶಿ ವಿಶ್ವನಾಥ ಲಿಂಗ ಯಾಕಂತಾರ? ಬಂಕೇಶ್ವರದ ಎಲ್ಲ ಕಡೆ ಒಂದು ಮುಖ್ಯ ದೇವ ಬಾಜುಕ ಲಿಂಗ ಸ್ಥಾಪನೆ ಮಾಡಿ ಕಾಳಗಿ ಪರಿವಾರದವ್ರದ್ದು ಮಂದಿರ ಇಲ್ಲಿ ಸ್ಥಾಪನೆ ಮಾಡಿ. ಬನ್ನಿ ಇಲ್ಲಿ ಬಾಯ್ ಸರ್. ಇದು ಹುಡುಗಿ, ಇಲ್ಲೊಂದು ಹಳಿಗನ್ನಡದ ಲಿಪಿ ಅದ ಪುರಾತನದ್ದು. ಇಲ್ಲಿಂದ ಇಲ್ಲಿ ತನಕ ತೆಳಗ್ ಹೊಡಿ, ಮ್ಯಾಲ ತೆಳಗ. ಇದು ಹಳಿಗನ್ನಡ ಲಿಪಿ ಅದ. ಏನ್ ಬರ್ದಾರ ನಮಗೂ ಓದಕ್ಕೆ ಬರಲ್ಲ, ಇದ್ರ ಬಗ್ಗೆ ಸ್ಟಡಿ ಮಾಡಿದವ್ರು ಅದಾರ ಅಂತ ಹೇಳ್ತಾರೆ. ಇದು ಆಗಿನ ಕಾಲದಾಗ ಈ ಗುಡಿ ಕಟ್ಟಿದ್ರ ಬಗ್ಗೆ, ಆ ಇತಿಹಾಸದ ಬಗ್ಗೆ ಬರೆದಿದ್ದಿರ್ತಾರೆ. ಬಟ್ ಇದು ಹಳಿಗನ್ನಡದೊಳಗಿದೆ. ಇದು ಇದು ಪೂರ್ತಿ ಹುಡಿ. ಪೂರ ಮ್ಯಾಲಿನ ಕೆಳಕೊಡಿ. ಇದು ನೋಡ್ರಿ ಹಳೆಗನ್ನಡ ಲಿಪಿ. ನಮಗಂತೂ ಈಗ ಹಳೆಗನ್ನಡ ಬರಲ್ಲ. ಯಾರು ಮೊದಲು ರಿಸರ್ಚರ್ ಅದಾರ ತೊಗೊಂಡು ಹೋಗಿದ್ದಾರೆ ಇದನ್ನು ಪ್ರಿಂಟ್ ಅಂತ ಹೇಳ್ತಾರೆ. ಯಾರೇ ನೀವು ತಿಳಿದ್ರೆ ಕಾಮೆಂಟ್ ಬಾಕ್ಸ್ನ ತಿಳಿಸ್ರಿ. ಇದ್ರ ಬಗ್ಗೆ ಯಾರು ಸ್ಟಡಿ ಮಾಡಿದವ್ರು ಇದ್ರೆ. ಇಲ್ಲಿ ಪಕ್ಕಕ್ಕೆ ಕೆಲವೊಂದು ಇದು ಹಾಕಿದ್ದಾರೆ. ಏನಂದ್ರೆ ವೀರಗಲ್ಲು ಅಂತಾರೆ ಇದಕ್ಕೆ, ಹೌದಲ್ರಿ? ವೀರಗಲ್ಲು ಹಾಕಿದ್ದಾರೆ ಇಲ್ಲಿ. ಈಗ ಸುಭಾಷ್ ಬೆಳ್ಳುಳ್ಳಿ ಸರ್ ನಮ್ಗೆ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ, ಇಲ್ಲಿ ಬಿಜಾಪುರದ ಒಬ್ಬ ಫಕೀರ ಚಿಣಗಿ ಬಾಬಾ ಅಂತ ಹೇಳಿ, ಚಿಣಗಿ ಬಾದ್ಶಾ ಅಂತಿದ್ರಂತ ಆಲ್ಶಾಹಿ ಕಾಲದಾಗ. ಅವಾಗ ಇಲ್ಲಿ ಏನ್ರಿ ಸರ್ ಹೇಳ್ರಿ ಸ್ವಲ್ಪ ಇದ್ರ ಬಗ್ಗೆ. ಇದು ಜತ್ತದ ಚಿಣಗಿ ಬಾಬಾ ಅಂದ್ರೆ ಇವ್ರ ಮೂಲ ಬಿಜಾಪುರ ಟಕ್ಕೆ ಒಳಗೆ ಇವ್ರಿಗೆ ಮೂಲ ಸ್ಥಾನ ಅದಂತ. ಅವರು ಸಂಸ್ಥಾನ ಕಾಲ ಒಳಗ ಈ ಕಡೆ ಏನೋ ದನಕಾಯಿ ಕೆಲಸ ಮಾಡ್ತಿದ್ರು. ಅಂತ ಸಂದರ್ಭದೊಳಗ ಅವ್ರ ತಲೆ ಮೇಲೆ ಏನೋ ನಾಗರ ಹಾವ ಆಡ್ತಿತ್ತು ದಿನನಿತ್ಯ. ಜನರು ನೋಡಿ ಅದನ್ನ ನೋಡಿ ಜನರು ಇವರು ಮಹಿಮಾ ಪುರುಷರಂತ ಜನ ತಿಳ್ಕೊಂಡು ರಾಜ ಹೇಳಿದ್ರು. ಇಲ್ಲಿ ಸಂಸ್ಥಾನಿಕರಿಗೆ ರಾಜರಿಗೆ ಇಲ್ಲಿ ಸಂಸ್ಥಾನಿಕರ ಹೆಸರು ಡಫಳೆ ಸರ್ಕಾರ. ಆ ಸಂಸ್ಥಾನಕ್ಕೆ ಹೇಳಿದ್ರು ರಾಜರಿಗೆ. ಅವ್ರು ಏನ್ ಮಾಡಿದ್ರು ಸರ್, ಇಲ್ಲಿ ಆಶ್ರಯ ಕೊಟ್ಟು ಅವರು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೊಂದು ಇಲ್ಲಿ ಸ್ಥಾನ ಕೊಟ್ಟರು. ಧ್ಯಾನ ಇದು ಮಾಡ್ಲಿಕ್ಕೆ, ಜನರಿಗೆ ಸರ್ವಸಾಮಾನ್ಯ ಭೇಟಿ ಆಗಲಿಕ್ಕೆ ಒಂದು ನಿಶ್ಚಿತವಾದ ಸ್ಥಳ ಇದು. ಚಿಣಗಿ ಬಾಬಾ ಅಂತ ಸ್ಥಳ ಇದು. ಇಲ್ಲಿ ಪ್ರತಿ ಗುರುವಾರ ಮುಂಜಾನೆ ಹಿಡಿದು ರಾತ್ರಿ 10:30, 11 ತನಕ ಮಾನ್ಯ ಭಕ್ತರ ದಂಡೆ ಇಲ್ಲಿ ಇರ್ತದೆ. ಗುರುವಾರ ಚಿಣಗಿ ಬಾಬಾನ ವಾರ ಅಂತ ಹೇಳ್ತಾರ. ಆ ಗುರುವಾರ ಬಹಳ ಗರ್ದಿ ಇರ್ತದೆ. ಮತ್ತೆ ಇನ್ನೊಂದು ನಾವು ಇತ್ತೀಚೆಗೆ ಕೇಳಿದಂದ್ರೆ, ಅದು ಎಷ್ಟರ ಮಟ್ಟಿಗೆ ಸತ್ಯ ಇದು ನಮಗ್ ಗೊತ್ತಿಲ್ಲ, ಆದ್ರೆ ನಾವು ಕೇಳಿದ್ದ ನಮ್ಮ ಕಿವಿಗೆ ಬಿದ್ದಿದ್ದ ವಿಷಯ ಅಂದ್ರೆ, ಅವರು ಅಫ್ಜಲ್ ಖಾನ್ ಅವರು ಶಿವಾಜಿ ಭೇಟಿಗೆ ಹೋಗೋ ಸಂದರ್ಭದಾಗ ಜತ್ ಮಾರ್ಗವಾಗಿ ಅವರು ಪ್ರಯಾಣ ಬೆಳೆಸಿದ್ರು. ಹೋಗುವಾಗ ಈ ಸಂತರದ್ದು ಮಹಿಮಾ ಅವ್ರಿಗೆ ಗೊತ್ತಾಗಿತ್ತು. ಅವರು ಸಂತರ ದರ್ಶನ ಪಡೆದು ಮುಂದೆ ಹೋಗ್ಬೇಕು ಅಂತೇಳಿ ಅಫ್ಜಲ್ ಖಾನ್ ಅವ್ರ ದರ್ಶನ ತಗೋತಾರ. ಆ ಸಂದರ್ಭದಾಗ ಅವ್ರಿಗೊಂದು ಸೂಚನೆ ಅವ್ರಿಗೆ ಕೊಟ್ಟಿರ್ತಾರ, ಮುನ್ಸೂಚನೆ, ಒಂದು ಆಶೀರ್ವಾದ ಅಂತ ತಿಳ್ಕೊಂಡ್ರು ಅಡ್ಡಿಲ್ಲ. ನೀವು ಶಿವಾಜಿ ಮಹಾರಾಜರ ಭೇಟಿಗೆ ಹೋಗುವ ಅವಕಾಶ ಕೈ ಬಿಟ್ರೆ ಒಳ್ಳೇದು ಅಂತ ಒಂದು ಮುನ್ಸೂಚನೆ ಕೊಟ್ಟಿರ್ತಾರ. ನೀವು ಅಕಸ್ಮಾತ್ ಹೋದದ್ದೇ ಆದ್ರೆ ನೀವು ರಿಟರ್ನ್ ಬರಂಗಿಲ್ಲ ಹಿಂಗೆ ಹೇಳಿರ್ತಾರೆ. ಆದ್ರೆ ಅಫ್ಜಲ್ ಖಾನ್ ಅವರು ಅವ್ರ ಮಾತು ಮೀರಿದ್ರು, ಭೇಟಿಗೆ ಹೋದ್ರು, ಹೊಳ್ಳಿ ಬರ್ಲಿಲ್ಲ.
ಬರಲಿಲ್ಲ. ಇದು ಇದು ಮಹಿಮಾ. ಇದು ಅಫ್ಜಲ್ ಖಾನ್ ಡೆತ್ ಯಾವಾಗ ಐತಪ್ಪ? 1457-59 ಮಧ್ಯದೊಳಗೆ ಆಗ್ಯದ. 1457-59 ಆಗ್ಲಿ. ಆ ಟೈಮಿಗೆ ಆಸುಪಾಸಿನ ಕಾಲದ, ಅದಕ್ಕಿಂತ ಮುಂಚಿಂದಿದು ಬಾಬಾ ಅವ್ರು ಇದ್ದಿದ್ದಿಲ್ಲಿ. ಅವ್ರು ನೋಡಿ, ಅವ್ರ ತಲೆ ಮೇಲೆ ನಾಗರ ಹಾವು ಆಡ್ತಿತ್ತು ಅಂದ್ರೆ ಸ್ವಂತರೇ ಅವರು. ಶಿವಭಕ್ತರಿ ಅಂತ ಅವ್ರು ಮುಸ್ಲಿಂ ಆದ್ರೂ ದೇವರ ಭಕ್ತರಿ ಅವರು. ಎಷ್ಟು ಸತ್ತುಳ್ಳು ಜನ ಇತ್ತು ಹಿಂದಕ್ಕೆ ಅನ್ನೋದು ಒಂದು ಸಾಕ್ಷಿ ಇದು. ವಿಶೇಷ ಅಂದ್ರೆ ಸರ್, ಇದೇನ್ ಮೇಲ್ಗಡೆ ಜೇಂಡಾ ಕಾಣಿಸ್ತದ ನಿಮ್ಗ, ಅಲ್ಲಿ ಜೇಂಡ ಅದು ವೈಟ್ ಕಲರ್ ಜೇಂಡಾ ಅಂದ್ರೆ ಅದೇನ್ ಸಾಮಾನ್ಯ ಜೇಂಡಾ ಅಲ್ಲ. ಅದು ಚಿನ್ಗಿ ಬಾಬಾನ್ ಜೇಂಡಾ ಚಿನ್ಗಿ ಪಾಂಡ್ರ ಆತರ. ಅದಕ್ಕೆ ಚಿನ್ಗಿ ಬಾಬಾನ್ ಪಾಂಡ್ರ ಅಂದ್ರೆ ಇಲ್ಲಿ ಸತ್ಯನೇ ನುಡಿಬೇಕು, ನುಡಿಬೇಕು. ಅಸತ್ಯವಾದದ್ದು ಇಲ್ಲಿ ನಡೆಯುವುದಿಲ್ಲ. ಸಜ್ಜನರಿಗೆ ವರದಾನ, ದುರ್ಜನರಿಗೆ ಸಂಹಾರ. ಈ ತರ ಇದು ಚಿನ್ಗಿ ಬಾಬಾಂದ ಆಶೀರ್ವಾದ. ಇದು ನೋಡ್ರಿ, ಇದು ಎಷ್ಟು ಇದು ದಫಳೆ ಮಹಾರಾಜರು ಅವ್ರಿಗೆ ಆಶ್ರಯ ಕೊಟ್ಟಿದ್ದು. ಎಷ್ಟು ಚಂದ ಕೋಟೆ ಗೋಡಿ ಕಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಸಂರಕ್ಷಣೆಗೆ ಎರಡೂ ಕಡೆ ಏನಂತಾರೆ ಸರ್ ಇದು? ಚಬುತರ ಹುಡಿ. ಹುಡೆ ಕಟ್ಟಿದ್ದಾರೆ, ಎರಡೂ ಕಡೆ ಹುಡೆ ಕಟ್ಟಿದ್ದಾರೆ. ಇದು ನೋಡ್ರಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಮೇಲ್ಗಡೆ ನಿಂತು ಕಾವಲಕ್ಕಾಗಿರ್ಲಿ ಅಥವಾ ಯಾವುದೇ ಅಲ್ಲಿ ಟಮಟೆ ಬಾರಿಸ್ತೀರಿ ಸರ್, ಅದು ವಾದ್ಯ ಮೇಳ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಾವಲು. ಇಲ್ಲಿ ಪಕ್ಕದಲ್ಲಿ ಇದು ಸಂಸ್ಥಾನಕರು ರಾಮ ಮಂದಿರನು ಕಟ್ಟಾರ. ರಾಮ ಮಂದಿರ. ಹಾ, ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಅವರು ಡಪ್ಪಳಾಪುರಕ್ಕೆ ದನ ಕಾಲಕ್ಕಿದ್ದರು. ಅಂದ ಇರಾನ್ ನಾಗರ ಹಿಡಿ ಅವ್ರ ತಲೆ ಮೇಲೆ ಆಡ್ತಿತ್ತು. ಮಂದೆಲ್ಲ ಬಂದು ನೋಡಿ ಸರ್ಕಾರಕ್ಕೆ ಭೇಟಿ ಆದರು. ಇವು ದೇವ್ರದಾನ ಅಂತೇಳಿ ಅವರು ಜಾಗಿರಿ ಗಳಿಸ್ಕೊಟ್ರ. ಅವರು ರಾಜ್ಯ ಸರ್ಕಾರದ ಜಾಗಿರಿ ಗಳಿಸ್ಕೊಡೋಣ. ಅವ್ರ ಮುಂದೆ ಏನಾಯ್ತೇನೋ, ಇಲ್ಲಿ ರಹಿವಾಸಿ ಅದಾರ, ತಕ್ಕಕ್ಕ ಅವ್ರ ತಾನೈತಿ ವಿಜಯಪುರ ತಕ್ಕಿಕ್. ಇಷ್ಟ ಮಂದಿ ಮಾನಸ್ತಾರ. ಅವು ಜಾಗೃತಿ ದೇವಸ್ಥಾನ ಅದಾನು. ಇಂಥ ಏನೈತಿ ಗೋರ್ ಗರೀಬದ ದಾತ ಅದಾನ. ಇಂಥ ರಾಜಕಾರಣದಾಗ ಇಮಾನಿದ ಯಾರು ವಾಗಸ್ತಾರ ಅವ್ರಿಗೆ ಈ ಕುರ್ಚಿ ಕೊಡ್ತಾನೆ. ಇಷ್ಟ ದುಸ್ರೇ ಏನಿಲ್ಲ. ದುಶ್ಮನಿ ಯಾರು ಅದಾರಲ್ಲ ಅವ್ರಿಗೆ ಸಜಾ ಕೊಡ್ತಾನೆ. ಇಷ್ಟ ಐತಿ ದಗದ. ಇಮಾನಿ ಎಟ್ಟು ಅದಾರ ಅವ್ರ ಮ್ಯಾಲೆ ತರ್ತಾನ. ಗರೀಬ್ ಇದ್ರ ಅವನ ಮ್ಯಾಲೆ ತರ್ತಾನ ನೋಡ್ರಿ. ಇಷ್ಟ ದುಸ್ರೇ ಏನಿಲ್ಲ. ರಾಜ್ಯ ಸರ್ಕಾರ ಮನ್ಯಾಗ ಬಂದಾರ ಅವ್ರು.